ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹುಂಡಿಯ ಹಣಕ್ಕೆ ಕನ್ನ ಹಾಕಿದ್ದಾರೆ ಅನ್ನೋ ಆರೋಪವೊಂದು ಕೇಳಿ ಬರ್ತಾ ಇದೆ. ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಾಲಯ, ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿರೋ ದೇವಾಲಯ ಇದು. ಹುಂಡಿಯಲ್ಲಿದ್ದ ವಿದೇಶಿ ಕರೆನ್ಸಿ ಚಿನ್ನಾಭರಣ ಕಾಣೆ ಆಗಿರುವ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯ ವಿರುದ್ಧವೇ ಆರೋಪವೊಂದು ಕೇಳಿ ಬರ್ತಾ ಇದೆ. ಎಕ್ಸಿಕ್ಯೂಟಿವ್ ಆಫೀಸರ್ ಇಒ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ, ಅವರೇನೇ ಹುಂಡಿಯಲ್ಲಿದ್ದ ವಿದೇಶಿ ಕರೆನ್ಸಿ ಚಿನ್ನಾಭರಣವನ್ನ ನಾಪತ್ತೆ ಮಾಡಿದ್ದಾರೆ ಅಂತ ಆರೋಪವೊಂದು ಮಾಡಲಾಗ್ತಾ ಇದೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿರುವಂತಹ ದೇವಾಲಯ ಇದು. ಈ ದೇವಾಲಯದ ಇಒ ಆಗಿರುವಂತಹ ಜಗದೀಶ್ ಅವರೇ ವಂಚನೆಯನ್ನ ಮಾಡಿದ್ದಾರೆ, ಮೋಸವನ್ನ ಮಾಡಿದ್ದಾರೆ. ಹುಂಡಿಯಲ್ಲಿ ಬಂದಂತಹ ಕಾಣಿಕೆಗೂ ಲೆಕ್ಕವನ್ನು ಏನು ತೋರಿಸ್ತಾ ಇದ್ದಾರೆ ಆ ಕಾಣಿಕೆಗೂ ಸಂಬಂಧವೇ ಇಲ್ಲ ಅಂತ ಆರೋಪ ಕೇಳಿಬಂದಿದೆ. ನಾವು ಕಮಿಷನರ್ಗೆ, ಮುಜಾಯಿ ಕಮಿಷನರ್ಗೆ ಮತ್ತು ಬಾಲಣ್ಣವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಬಾಲಣ್ಣವರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ, ಪೊಲೀಸ್ನವರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ. ಇಲ್ಲಿ ಈಗ ಬಂದಿರೋ ಇಒ ಮೇಡಮ್ಮು ಇಲ್ಲೇನು ತನಿಖೆಗೆ ಬೇಕೋ ಆ ತನಿಖೆಗೆ ಎವಿಡೆನ್ಸ್ ಕೊಟ್ಟರೆ ಇಲ್ಲಿ ತನಿಖೆ ಆಗುತ್ತೆ. ಮೇಯ್ನ್ ಸರ್ CC ಕ್ಯಾಮ್ರಾ ಅದೊಂದೇ ರನ್ನಿಂಗ್ ಇರೋದು, ಎದುರುಗಡೆ ಇರೋದು, ನಿಮ್ಮ ಬೆನ್ನಿಂದೆ ಇರೋದು. ಮತ್ತು ಈ ವಿಡಿಯೋ ರೆಕಾರ್ಡಿಂಗ್ದು ಒಟ್ಟು 11 ಅವರ್ ವಿಡಿಯೋ ರೆಕಾರ್ಡಿಂಗ್ ತೆಗಿಸಿದ್ರೆ ಇಲ್ಲೇನಾಗಿದೆ ಆ ಕಾರಣ ಪ್ರತಿಯೊಂದು ಬಯಲಿಗೆ ಬರುತ್ತೆ ಸರ್. ವಿಡಿಯೋ ನೋಡೋ ಗಂಟನೂ ಯಾವುದನ್ನು ಎಲ್ಲ ಒಂದಷ್ಟು ಮಾನದಂಡ ಅಂತ ಇರುತ್ತೆ. ಹುಂಡಿ ಹಣ ಎಣಿಕೆ ಮಾಡಬೇಕಾದ್ರೆ ಅಧಿಕಾರಿಗಳಾಗಿರ್ಬೋದು, RIVಗಳಾಗಿರ್ಬೋದು, ಅವೆಲ್ಲ ಯಾವ ಮಾನದಂಡದ ಮೇಲೆ ಮಾಡಿಲ್ಲ. ಪ್ರತಿ ಸಲಿನೂ ಯಾವುದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು, ಯಾರಿಗೂ ಕೊಡಲ್ಲ. ಫಸ್ಟೆಲ್ಲ ಇತ್ತು ಸರ್, RI ಎಲ್ಲ ಕರೆಸ್ತಿದ್ರು. ಪೊಲೀಸ್ನವರು ಒಂದು ಜೀಪ್ ಬರೋದು, ಪೊಲೀಸ್ ಜೀಪಲ್ಲಿ ಹ್ಯಾಂಡ್ ಓವರ್ ತೊಗೊಂಡು ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕ್ಗೆ ಇದು ಮಾಡೋರು, ಅಲ್ಲಿ ಗಂಟ ಸೆಕ್ಯೂರಿಟಿ ಕೊಡೋರು. ಈಗ ಇವ್ರು ಜಗದೀಶ್ ಗೌಡ ಬಂದಮೇಲೆ ಯಾವುದೂ ಕಾನೂನುಬದ್ಧವಾಗಿ ಮಾಡ್ತಿಲ್ಲ, ಅವ್ರು ಇಷ್ಟ ಬಂದಂಗೆ ಇರ್ತಾರೆ. ಲಾಸ್ಟ್ ಟೈಮ್ 2 ವರ್ಷದಿಂದ ಈ ಥರ ನಾನು ಕ್ವಶನ್ ಮಾಡಿದಾಗ ಅರ್ಜಿ ಎಲ್ಲ ನನ್ನ ಹತ್ರ ಇದೆ, ಅವಾಗ್ಲೂ ಉಡಾಫೆ ಉತ್ತರ ಕೊಟ್ಟು ಚಾಲೆಂಜ್ ಮಾಡಿ ನೀನು ಬೇಕಿದ್ರೆ ಬಂದು ಕೂತ್ಕೋ, ಅಷ್ಟೊಂದು ಡೌಟ್ ಇದೆ. ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಹುಂಡಿಗೆ ಹಾಕಿದಂತಹ ಚಿನ್ನಾಭರಣದಲ್ಲಿ ಮೋಸ ಆಗ್ತಾ ಇದೆ ಅಂತ ಇಒ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಎಷ್ಟು ದೋಖಾ ಆಗಿದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮೋಹನ್? ಖಂಡಿತ ನವೀನ್, ಏನು ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಸಮಯದಲ್ಲಿ ಸಾಕಷ್ಟು ಅಂದ್ರೆ ಲಕ್ಷಾಂತರ ಹಣವನ್ನ ಅಲ್ಲಿ ಆ ದೇವಸ್ಥಾನದ ಇಒ ಜಗದೀಶ್ ಅವರು ದೋಖಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಅಲ್ಲಿಯ ಸ್ಥಳೀಕರು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ ಅಂದ್ರೆ ಇಒ ಜಗದೀಶ್ ಅವರು ಬರೋಕಿನ ಮೊದಲು ಪ್ರತಿ 3 ತಿಂಗಳಿಗೊಮ್ಮೆ ಆ ಒಂದು ಹುಂಡಿ ಎಣಿಕೆ ಕಾರ್ಯವನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ 25ರಿಂದ 30 ಲಕ್ಷ ರು ಹಣ ಆ ಒಂದು ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಇಒ ಜಗದೀಶ್ ಅವರು ಬಂದಂತ ಸಂದರ್ಭದಲ್ಲಿ ಕಡಿಮೆ ಹಣ ಸಂಗ್ರಹ ಆಗ್ಲಿಕ್ಕೂ ಕೂಡ ಮುಂದಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗೊಂಡಂತ ಸ್ಥಳೀಕರು ಕೂಡ ಒಂದು ಇಒ ಜಗದೀಶ್ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಜಗದೀಶ್ ಅವರು ಕೂಡ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆದಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಜಗದೀಶ್ ಅವರು ಇಒ ಆಗಿ ಅಧಿಕಾರವನ್ನ ಸ್ವೀಕರಿಸಿದಂತ ಬಳಿಕ 30 ಲಕ್ಷ ಹಣ ಸಂಗ್ರಹ ಆದಂತ ಹುಂಡಿಯಲ್ಲಿ 10ರಿಂದ 12 ಲಕ್ಷ ಅಷ್ಟೇ ಸಂಗ್ರಹವಾಗ್ತಾ ಇದ್ದು ಅನ್ನೋ ಒಂದು ಮಾಹಿತಿಯನ್ನ ಒಂದು ದೇವಾಲಯದ ಖಾತೆಯಲ್ಲಿ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ವಿದೇಶಿ ಕರೆನ್ಸಿ ನೋಟ್ಗಳಾಗಿರ್ಬೋದು, ಹಾಗೆ ಚಿನ್ನಾಭರಣಗಳಾಗಿರ್ಬೋದು, ಹುಂಡಿಗೆ ಬಿದ್ದಂತಹ ಚಿನ್ನಾಭರಣವು ಕೂಡ ನಾಪತ್ತೆ ಆಗ್ತಾ ಇದ್ದು. ಈ ಒಂದು ಅನುಮಾನ ಬಂದಂತ ಸಂದರ್ಭದಲ್ಲಿ ದೇವಾಲಯದ ಸ್ಥಳೀಕರು ಸದ್ಯ ಒಂದು ದುರ್ಬಳಕೆ ಆದಂತ ಹುಂಡಿ ಹಣ ಏನಿದೆ ಈ ಒಂದು ಜಗದೀಶ್ ಅವರ ಮೇಲೆ ಸದ್ಯ ಪ್ರಕರಣವನ್ನ ದಾಖಲು ಮಾಡಿದೆ. ಆದ್ರೆ ತಹಶೀಲ್ದಾರ್ ಅವ್ರಿಗೂ ಕೂಡ ಯಾವುದೇ ಒಂದು ಮಾಹಿತಿಯನ್ನ ನೀಡಿದೆ. ಅಲ್ಲದೆ RIಗಳಾಗಿರ್ಬೋದು ಅಥವಾ VAಗಳಾಗಿರ್ಬೋದು ಆ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂತವ್ರನ್ನ ಕರೆದು ಹುಂಡಿ ಎಣಿಕೆ ಮಾಡೋದನ್ನ ಬಿಟ್ಟು ಏಕಾಏಕಿ ಒಬ್ಬರೇ ಮಾಡ್ತಾ ಇದ್ರು ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಅದಲ್ಲದೆ ಈ ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ಇಒ ಜಗದೀಶ್ ಅವ್ರನ್ನ ಕೂಡ ವರ್ಗಾವಣೆಯನ್ನು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಈವರೆಗೂ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಕೂಡ ಸ್ಥಳೀಯರ ಆರೋಪ ಆಗಿರ್ತಕ್ಕಂಥದ್ದು. ತಕ್ಷಣ ಈಗಲಾದ್ರೂ ಕೂಡ ಜಗದೀಶ್ ಅವರ ವಿರುದ್ಧ ಒಂದು ಕ್ರಮ ಆಗ್ಬೇಕು ಅನ್ನೋದು ಕೂಡ ಸ್ಥಳೀಯರ ಆಗ್ರಹ ಆಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಮೋಹನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.